100 ಜನ ಕೇಳ್ಬಯಸೋ ಫ್ರೆಂಡ್ಶಿಪ್ ಗಿಂತ ಒಬ್ಬ ನಿಯತ್ತಾಗಿ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಈ ತರ ನೋಡಿದ್ರೆ ನನ್ನ ಲಿಸ್ಟಲ್ಲಿ ಒಂದಿಬ್ರು ಇದ್ದಾರೆ, ಅದಕ್ಕೆ ನಾನು ಲಕ್ಕಿ ಅಂತ ಅನ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಹಾಗೆ ಹೆಸರುಬೇಳೆ ಪಾಯಸ ಮಾಡಿದ್ರು. ಅಷ್ಟೇ ಲಾಂಗ್ ಗ್ಯಾಪ್, ಆಲ್ಮೋಸ್ಟ್ 1 ವೀಕ್ ಆಗಿತ್ತು ನಮ್ಮ ಪಪ್ಪನ ನೋಡಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಪಪ್ಪ ಕುಂಭಮೇಳಕ್ಕೆ ಹೋಗಿದ್ದ, ವಾಪಸ್ ಬಂದ್ರು. ಆಲ್ಮೋಸ್ಟ್ ಅಲ್ಲಿ ಇರೋ ಸುತ್ತಮುತ್ತ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿ ಬಂದಿದ್ರು. ಸೊ ನಾವ್ ಎಷ್ಟು ಮಿಸ್ ಮಾಡ್ಕೊಂಡು ಗೊತ್ತಿಲ್ಲ, ನಮ್ಮ ಲಕ್ಕಿ ಅಂತ ನಮ್ಮ ಪಪ್ಪನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡು. ಪಾಪು ನೋಡಕ್ಕೆ ಬರ್ತೀನಿ ಅಂತ 2 ವಾರದಿಂದ ಹೇಳ್ತಾ ಇದ್ಲು. ಪಾಪ ಮೇಡಮ್ಗೆ ಟೈಮ್ ಆಗಿರಲಿಲ್ಲ, ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ಲು. ಬರ್ಬೇಕಾದ್ರೆ ಸುಮ್ಮನೆ ಬರೋದೇ ಇಲ್ಲ, ಏನಾದ್ರು ಒಂದು ಕೈ ಇಟ್ಕೊಬರ್ತಾಳೆ. ಲಾಸ್ಟ್ ಟೈಮ್ ಟಾಕಿಂಗ್ ಬೊಂಬೆ ತಂದಿದ್ಲು, ಈ ಸತಿ ಇದನ್ನ ತಂದಿದ್ಲು. ಅವಳು ತಂದಿದ್ದು ಪಾಪು ಆಟಾಡಕ್ಕೆ ಅಂತೇಳಿ, ಬಟ್ ಪಾಪು ಇನ್ನೂ ಆಟಾಡಲ್ವಾ, ಅದಕ್ಕೆ ನಾನು ಅಷ್ಟೇ ಟ್ರಯಲ್ ಮಾಡೋಣ ಅಂತೇಳಿ ಆಟಾಡ್ತಾ ಇದ್ದೆ. ವೀಕೆಂಡ್ ಆದ್ರೆ ಸಾಕು ನಮ್ಮ ಮನೆ ಹತ್ರ ಮಕ್ಕಳು ಚಿಲಾಪಿಲಿ ಚಿಲಾಪಿಲಿ ಅಂತ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ. ಇವನ್ನೆಲ್ಲ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಎಷ್ಟೊಂದು ಜನ ಮಕ್ಕಳು ಮೊಬೈಲ್ ಟಿವಿ ಅಂತೇಳಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಮನೆಯಿಂದ ಹೊರಗಡೆ ಬರೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಸ್ಕೂಲ್ ಮುಗಿದ ತಕ್ಷಣ, ವೀಕೆಂಡ್ ಅಂತ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದು ಈಚೆಲ್ಲ ಆಟಾಡ್ಕೊಂಡಿರ್ತಾರೆ. ಅದಕ್ಕೆ ನಾನು ನಮ್ಮ ಪಾಪುನ ಕರ್ಕೊಂಡು ಹೊರಗಡೆ ಎಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಅವಳನ್ನ ಮಲಗಿಸಿ ಶಾರ್ಪ್ ಆಗಿ 7:30ಗೆ ಮ್ಯಾಕ್ಸ್ ಮೂವಿ ಹಾಕಿದ್ರು. ಅದನ್ನ ನೋಡ್ಕೊಂಡು ಡಿನ್ನರ್ ಮಾಡಿ ಇವತ್ತಿನ ದಿನಾನ ನಾನು ಇಲ್ಲಿಗೆ ಮುಗಿಸಿದೆ. ಮತ್ತೆ ನಾಳೆ ಸಿಗೋಣ. ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬಾಯ್.